Bangalore, Adikas Yatra registered a trailblazer in the tourism industry, celebrated a momentous milestone of completing 30 years of dedicated service by hosting a memorable Tourist Day event. Renowned for its exceptional travel experiences, Adikas Yatra is recognized by the Department of Tourism, Government of India, and the Department of Tourism, Government of Karnataka, as a leading service provider. The celebration was held on 12th January 2025 at Kasia Bhavan, Vijayanagar, Bangalore, drawing an impressive crowd of guests and patrons. The event was graced by prominent dignitaries, including Shri M.G. Rajagopal, President of Kasia, and Shri S.N. Narasimha Murthy, celebrated comedian and writer. Their inspiring presence added a touch of prestige to the occasion. ಯುರೋಪಿಗೆ ಟ್ರಾವೆಲ್ ಮಾಡಿದ್ದರು. ನನ್ನ ಇಂಟ್ರೊಡಕ್ಷನ್ ಕೊಡ್ತೇನೆ. ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ಮುಂಬೈ. ಓಕೆ, ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ನಂತರ ಯುರೋಪ್ನಲ್ಲಿ ಜಾಬ್ ಮಾಡ್ತಿದ್ದೆ. ಇಲ್ಲಿ ತುಂಬ ಫೇಸಸ್ ನೋಡಿದ ಮೇಲೆ ತುಂಬ ಖುಷಿ ಆಗ್ತಿದೆ. ಸೊ ಮೈ ಮದರ್ ಟಂಗ್ ಈಸ್ ನಾಟ್ ಕನ್ನಡ. ಐ ಆಮ್ ಫ್ರಮ್ ಮ್ಯಾಂಗ್ಳೂರ್. ಆದರೆ ಐ ಆಮ್ ಆಲ್ಸೋ ಕನ್ನಡಿಗ. ಆದರೆ ಕನ್ನಡ ಅಷ್ಟು ಬರ್ತಿರಲಿಲ್ಲ. ಸೊ ಮದರ್ ವಾಸ್ ಮೈ ಆಲ್ವೇಸ್ ವಾಂಟೆಡ್ ಮೀ ಟು ಲರ್ನ್ ಕನ್ನಡ. ಹಾಗೆ ನಾನು ಚಿಕ್ಕದಾಗ ಯಾವಾಗಲೂ ಸಮ್ಮರ್ ವೆಕೇಷನ್ಸಲ್ಲಿ ಸ್ವಲ್ಪ ಕನ್ನಡ ಟೀಚ್ ಮಾಡ್ತಿದ್ದರು. ಐ ನೆವರ್ ಥಾಟ್ ದ್ಯಾಟ್ ಲ್ಯಾಂಗ್ವೇಜ್ ವಿಲ್ ಬಿ ಸೋ ಯೂಸ್ಫುಲ್. ಬಿಕಾಸ್ ನಾನು ಟೂರ್ನಲ್ಲಿ ಹೋದಾಗ ಈ ಕರ್ನಾಟಕ ಸಂಸ್ಥೆ ನಾವು ಅಡಿಗಾಸ್ ಜೊತೆ ಕೆಲಸ ಮಾಡುವಾಗ ಮೋಸ್ಟ್ ಆಫ್ ದ ಜನರು ಕನ್ನಡದಿಂದ ಬಂದಾಗ ಅವರ ಹತ್ರ ಕಮ್ಯುನಿಕೇಟ್ ಮಾಡುವಾಗ ಕನ್ನಡದಲ್ಲಿ ಮಾತಾಡಿದ ಮೇಲೆ ಅಲ್ಲಿ ಯುರೋಪ್ನಲ್ಲಿ ಎಸ್ಪೆಷಲಿ ಅವ್ರಿಗೆ ತುಂಬ ಖುಷಿ ಆಗ್ತಿತ್ತು. ಐ ಯೂಸ್ ಟು ಕನೆಕ್ಟ್ ದಮ್ ವೆರಿ ಕ್ಲೋಸ್ಲಿ. ಆ್ಯಂಡ್ ಟೂರ್ ಕಂಡಕ್ಟ್ ಮಾಡುವಾಗ ನಮಗೆ ಒಂದು ಡಿಫ್ರೆಂಟ್ ಫೀಲ್ ಬರ್ತಿತ್ತು, ನಮ್ಮವರಂತಂದೊಂದು ಫೀಲ್ ಬರ್ತಿತ್ತು. ಓಕೆ, ಸೊ ಆ ಕಾರಣದಿಂದ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಮೈ ಮದರ್ ಬಿಕಾಸ್ ಆಫ್ ಐ ಲರ್ನ್ ಕನ್ನಡ. ಈಗ ಕನ್ನಡ ತುಂಬ ಇಂಪ್ರೂವ್ ಆಗಿದೆ. ಆಲ್ಮೋಸ್ಟ್ 10-12 ಇಯರ್ಸಿಂದ ಕನ್ನಡದಲ್ಲಿ ಮಾತಾಡಿ ಈಗ ಕನ್ನಡ ತುಂಬ ಇಂಪ್ರೂವ್ ಆಗಿದೆ. ಮನೆಯಲ್ಲಿ ಜಾಸ್ತಿಯಾಗಿ ಎಲ್ಲರೂ ತುಳು ಮಾತಾಡೋದು. ಎನಿವೆ, ಇವತ್ತು ನನಗೆ ಆಪರ್ಚುನಿಟಿ ಕೊಟ್ಟಿದ್ದೆ. ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್. ಓಕೆ, ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ, ನಿಮ್ಮ ಪ್ರೀಷಿಯಸ್ ಟೈಮ್ ತೆಗೆದುಕೊಂಡು ಬಂದಿದ್ದೇನೆ. ಐ ಲೈಕ್ ಟು ಗಿವ್ ಸಮ್ ಇನ್ಫಾರ್ಮೇಷನ್ ಆ್ಯಂಡ್ ಐ ವುಡ್ ಲೈಕ್ ಟು ಶೇರ್ ಸಮ್ ಥಾಟ್ಸ್ ಆ್ಯಕ್ಚುಲಿ. ಇಷ್ಟು ವರ್ಷದಿಂದ ಯುರೋಪ್ ಟೂರ್ ಮಾಡುವಾಗ ನಾನು ಫಸ್ಟ್ ಟೈಮ್ ನಾವು ಟೂರ್ ಕಂಡಕ್ಟ್ ಮಾಡಿದಾಗ ಸರ್ ಪರ್ಸನಲಿ ಬಂದಿದ್ದರು. ಆ್ಯಂಡ್ ಹೀ ಟೋಲ್ಡ್ ಮಿ ಫಸ್ಟ್ ಥಿಂಗ್, ನಾವು ಯುರೋಪ್ ಟೂರ್ ಪ್ಲ್ಯಾನ್ ಮಾಡುವಾಗ, ಯುರೋಪ್ ಟೂರ್ ಐಟ್ನರಿ ಮಾಡುವಾಗ ಇಟ್ ಶುಡ್ ಬಿ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಏನಾಗ್ತದೆ, ನಮ್ಮ ಗ್ರೂಪ್ನಲ್ಲಿ ಜಾಸ್ತಿಯಾಗಿ ಬರುವವರು ಕರ್ನಾಟಕದವರೇ. ಓಕೆ, ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಪೀಪಲ್ ಹೂ ಕಮ್ ಆನ್ ಟೂರ್ ಆರ್ ಆಲ್ರೆಡಿ 50+ or 60+ ಇರ್ತಾರೆ. ನಾನು ಕೆ ನಾಗರಾಜ್ ಅಡಿಗ ಅಂತ. ಸುಮಾರು 31 ವರ್ಷದ ಹಿಂದೆ ನಾವು ಈ ಪ್ರವಾಸೋದ್ಯಮಕ್ಕೆ ಇಳಿದೆ. ಈಗ ಇವತ್ತು 31ನೇ ವಾರ್ಷಿಕೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ನಮ್ಮದು ಬೇಸಿಕಲಿ ಇದು ಟೂರಿಸಮ್ ಕಾನ್ಸೆಪ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ಹಾಗೂ ವಿದೇಶ ಹಾಗೂ ಭಾರತದ ಎಲ್ಲ ಸ್ಥಳಗಳಿಗೆ ನಮ್ಮ ಪ್ರವಾಸ ಇದ್ದೇ ಇರ್ತದೆ. ರೆಗ್ಯುಲರ್ ಆಗಿ ಟೂರ್ಗಳಿರ್ತದೆ, ಗ್ರೂಪ್ ಟೂರ್ಗಳಿರ್ತದೆ, ಕಸ್ಟಮೈಸ್ ಟೂರ್ಸ್ಗಳಿರ್ತದೆ, ಹಾಗೆ ಹನಿಮೂನ್ ಪ್ಯಾಕೇಜಸ್ ಇರ್ತದೆ. ಹಾಗೆ ಈಗ ವಿಶೇಷವಾಗಿ ನಾವು ಕುಂಭಮೇಳಕ್ಕೆ ಸಹ ಪ್ರವಾಸವನ್ನು ಆಯೋಜಿಸ್ತಾ ಇದ್ದೀವಿ. ಕಸ್ಟಮೈಸ್ ಪ್ಯಾಕೇಜ್ ಕುಂಭಮೇಳಕ್ಕೆ ಇದೆ. ಹಾಗೆ ಈಗ ಕೈಲಾಶ್ ದರ್ಶನ್ ಅಂಥೇಳಿ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ವಿ. ಮೌಂಟ್ ಕೈಲಾಶ್ ಪರ್ವತವನ್ನು ನಾವು ವಿಮಾನದಲ್ಲಿ ಹೋಗಿ ನೋಡ್ಕೊಂಡು ಬರುವಂಥದ್ದು ಎಲ್ಲ ವಯೋಮಾನದವರಿಗೆ. ಯಾಕೆಂದರೆ ಈ ಯಾತ್ರೆ ಅಂತ ಹೇಳಿದ್ರೆ ಈ ಮಾನಸ ಸರೋವರ, ಕೈಲಾಶ್ ಯಾತ್ರಾ ಅಥವಾ ಅಮರನಾಥ್ ಯಾತ್ರಾ ಇದಕ್ಕೆಲ್ಲ ಏಜ್ ಲಿಮಿಟ್ ಇದೆ. ಹಾಗೆ ಅಸ್ತಮಾ, BP, ಶುಗರ್ ಈ ಥರ ಇದ್ದವ್ರಿಗೆ ಯಾತ್ರೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಯಾಕೆಂದರೆ ಗೌರ್ಮೆಂಟ್ ಸರ್ಟಿಫಿಕೇಟ್, ಡಾಕ್ಟರ್ ಹತ್ರ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಅಮರನಾಥ್ ಯಾತ್ರಕ್ಕೆ. ಸೊ ಅವರು ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದರೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಅಂಥವ್ರೆಲ್ಲರಿಗೂ ಒಂದು ಅವಕಾಶ ಆಗಲಿ ಅಂಥೇಳಿ ವಿಮಾನದಲ್ಲಿ ನಾವು ಹೇಗೆ ದೇವರನ್ನ ಗರ್ಭಗುಡಿಯಲ್ಲಿ ಇದ್ದ ದೇವರನ್ನು ನಾವು ಸ್ವಲ್ಪ ದೂರದಿಂದ ಹೇಗೆ ನೋಡ್ತೀವೋ ಹಾಗೆ ಕೈಲಾಶ್ ಪರ್ವತವನ್ನು ಈ ಬಾರಿ ನಾವು ವಿಮಾನದಲ್ಲಿ ನೋಡ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಂದರೆ ಇಳಿಯುವುದಿಲ್ಲ, ವಿಮಾನದಲ್ಲಿ ನೋಡಿಕೊಂಡು ಕೈಲಾಶ್ ಪರ್ವತ ನೋಡಿಕೊಂಡು ವಿಶೇಷವಾದ ಒಂದು ಚೈನಾದಿಂದ ಟಿಬೆಟ್ ಪ್ರಾಂತ್ಯದ ಪರ್ಮಿಟ್ ತೊಗೊಂಡು, ಏರ್ ಸ್ಪೇಸ್ ಅಂದರೆ ಪ್ರತಿ ದೇಶದ ಏರ್ ಸ್ಪೇಸ್ಗೂ ಒಂದು ಪರ್ಮಿಟ್ ಅಂತ ಬೇಕಾಗ್ತದೆ. ನಮ್ಮ ದೇಶದ ಏರ್ ಸ್ಪೇಸಿಗೆ ನಾವು ಪರ್ಮಿಟ್ ಕೊಟ್ಟರಷ್ಟೇ ಆ ದೇಶದ ಏರೋಪ್ಲೇನ್ ನಮ್ಮ ದೇಶದ ಮೇಲೆ ಹೋಗ್ಲಿಕ್ಕೆ ಅವಕಾಶ ಇರ್ತದೆ. ಹಾಗೆಯೇ ಟಿಬೆಟ್ನ ಈ ಪ್ರಾಂತ್ಯದ ಪರ್ಮಿಟ್ ತೊಗೊಂಡು ನಾವು ಈಗ ಕೈಲಾಶ್ ಪರ್ವತದ ಒಂದು ಪ್ರವಾಸವನ್ನು ಮಾಡ್ತಾಯಿದ್ದೀವಿ. ಹಾಗೆ ನಮ್ಮಲ್ಲಿ ಹೇಳಬೇಕು ಅಂದರೆ
ಸಿಂಗಾಪುರ್, ಮಲೇಷ್ಯಾ, ಥೈಲ್ಯಾಂಡ್ ಇರ್ಬೋದು, ವಿದೇಶ ಪ್ರವಾಸ, ಆಸ್ಟ್ರೇಲಿಯಾ, ಹಾಗೆ ಯುರೋಪ್ ಮುಂತಾದ ದೇಶಗಳಿಗೆ. ದುಬೈ ಅಂತೂ ನಮ್ಮದು ರೆಗ್ಯುಲರ್ ಹೆಚ್ಚು ಜನಪ್ರಿಯ ಪ್ರವಾಸವೂ ಆಗಿದೆ. ಹಾಗೆ ಭಾರತದಲ್ಲಿಯೂ ಸಹ ಕಾಶಿ ಯಾತ್ರೆ ಇರ್ಬೋದು, ಯಾವುದೇ ಆದರೂ ನಾವು ಒಂದು ಶಿಸ್ತುಬದ್ಧವಾಗಿ ನಮ್ಮ ತಂಡದವ್ರು ಮಾಡ್ತಾಯಿದ್ದಾರೆ. ನಮ್ಮ ತಂಡದವ್ರ ಸಹಕಾರನೂ ತುಂಬ ಅದರಲ್ಲಿ ದೊಡ್ಡದಿದೆ. ನಾನು ಜಸ್ಟ್ ಒಂದು ಏನು ಹೇಳೋದು, ಈ ಥರ ಮಾಡ್ಬೋದು ಅಂತ, ಆದರೆ ಅದನ್ನು ನೆರವೇರಿಸುವಂಥ ನಮ್ಮ ಒಳ್ಳೆ ಟೀಮ್ ಇದೆ. ಸೊ ಇದು ನಮ್ಮ ಒಂದು ಯಶಸ್ಸಿಗೆ ಕಾರಣ ಅಂತ, ಈ 31 ವರ್ಷ ಬರಬೇಕು ಅಂದರೆ ಕಾರಣ ಅಂಥೇಳಿ ಅನ್ನಿಸ್ತಾ ಇದೆ.